भरोसेमंद दुकान में खरीदारी कीजिए। एतमाद के साथ मेकिंग चार्जेस को कंपेयर कीजिए और अपने रुपयों की बेहतरीन कीमत हासिल कीजिए। KTB ज्वेल पैलेस, सोने चांदी की खरीदी के लिए सबसे भरोसेमंद नाम KTB ज्वेल पैलेस, उदयनगर स्टेशन रोड। नाज़रीन आदाब, एवन टीवी में आप तमाम का खैर मकदम है। रायचूर बल्दिया दफ्तर के इजलास हाल में रायचूर बल्दिया का एक अहम इजलास आम 16 अगस्त को मुनक़िद किया गया, जिसकी सदारत रायचूर ज़िला डिप्टी कमिश्नर नीतीश ने की। इस इजलास में पीने के साफ़ व शफाफ पानी की फ्राहमी सरबराही को लेकर अहम गुफ्तगू की गई। कई अराकीन बल्दिया ने शिकायत की कि उनके वार्डों में साफ़ व शफाफ पानी सरबराह नहीं किया जा रहा है। शहर में साफ़ व शफाफ पानी की सरबराही को यकीनी बनाया जाए। कई एक वार्डों में कचरे की शिकायत भी की गई और सफाई के लिए भी आवाज़ उठाई गई। स्ट्रीट लाइट और दीगर बुनियादी सहूलियात भी इस इजलास में अहम मौजूद गुफ्तगू रहे। शहनशीन पर बल्दिया कमिश्नर के अलावा रुकने काउंसिल वसंत कुमार भी मौजूद थे, जबकि इजलास में अराकीन बल्दिया जयन्ना, दरूर बसवराज, डॉक्टर जे साजिद समीर, पवन कुमार, मोहम्मद नूर, मोहम्मद फेरोज हमराज, शशिराज और दीगर अराकीन बल्दिया भी मौजूद थे। इजलास में पहली मरतबा सदारत निभाने वाले जिला डिप्टी कमिश्नर नीतीश की और नौ मुंतखबा रुकने काउंसिल वसंत कुमार की शालपोशी करते हुए उन्हें तहनीत पेश की गई। ಉತ್ತಮವಾದ ವಾತಾವರಣ ನಾವು ಕೊಡೋಣ. ಇಷ್ಟು ಹೇಳ್ತಾ ಜನರಲ್ ಬಾಡಿನ ಸಬ್ಜೆಕ್ಟ್ ವೈಸ್ ನಾವು ಸ್ಟಾರ್ಟ್ ಮಾಡೋಣ ಅಂತ ತಮ್ಮಲ್ಲಿ ಕೇಳ್ಬೋದು. ಎಲ್ಲರಿಗೂ ನಮಸ್ಕಾರ. ಸಭೆಯಲ್ಲಿ ಚರ್ಚಿಸತಕ್ಕ ವಿಷಯಗಳು ದಿನಾಂಕ 16/8/2024 ಬೆಳಿಗ್ಗೆ 11 ಗಂಟೆಗೆ ನಗರಸಭೆ ಸಭಾಂಗಣದಲ್ಲಿ ಮಾನ್ಯ ಆಡಳಿತಾಧಿಕಾರಿಗಳು, ನಗರಸಭೆ ಹಾಗೂ ಜಿಲ್ಲಾಧಿಕಾರಿಗಳು ರಾಯಚೂರವರ ಅಧ್ಯಕ್ಷತೆಯಲ್ಲಿ ನಡೆಯುವ ಸಾಮಾನ್ಯ ಸಭೆಯಲ್ಲಿ ಚರ್ಚಿಸುವ ವಿಷಯಗಳು. ವಿಷಯ 1, ವಾರ್ಡ್ಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ. ಇಲ್ಲ, ವಿಷಯದ ಬಗ್ಗೆ ಮೊದಲು ನೀರು ಬರ್ತಾ ಇದೆ ಮಾತ್ರ ನಾವು ನೀರು ಕೆರೆಯಿಂದ ತುಂಬಿಕೊಳ್ತಾ ಇದ್ದೀವಿ ಸರ್. ಈಗ ಪ್ರೆಸೆಂಟ್ ಲೆವೆಲ್ ಈಗ 3.2 ಮೀಟರ್ ಇದೆ ಸರ್ ರಾಂಪುರಲ್ಲಿ. ಈಗ ಇನ್ನೂ ನೀರು ಬಿಡ್ತಾ ಇದ್ದಾರೆ ಸರ್. ಈಗ ಆ ಕಡೆ ರೊಟೇಷನ್ ಪ್ರಕಾರ ಫಸ್ಟ್ 4 days ನಾವು ಬಿಟ್ಟಿದ್ರು, ಈಗ ಮತ್ತೆ ರೈತರಿಗೆ ಬಿಟ್ಟಿದ್ದಾರೆ. ಈಗ ಇನ್ನೊಂದು 2 ದಿವಸ ಆದ್ರೂ ಮತ್ತೆ ನಾವು ಬಿಡ್ತಾರೆ ಸರ್. ಅದ್ರ ಪ್ರಕಾರ 3.2 ಮೀಟರ್ ಇದೆ ಸರ್. ಇನ್ನು ಪ್ರೆಸೆಂಟ್ ಲೆವೆಲ್ಗೆ ಇನ್ನು ನಾವು ಹಿಂಗ ಬಂದ್ರೆ ಸರ್ ರಾಂಪುರ್ ಯಾಕೆ ತೊಂದರೆ ಇದೆ? ಟ್ಯಾಂಕ್ ಕೊಡ್ತೀವಿ ಅಂತ ನಾವು ಬಂದ್ ಮಾಡಿ ಏನ್ ವ್ಯವಸ್ಥೆ ಜನರಿಗೆ ನಾವು ಉತ್ತರ ಏನ್ ಕೊಡ್ಬೇಕು? ದಯವಿಟ್ಟು ಅದನ್ನ ವಿವರಣೆ ಕೊಡಂತೀವಿ. ನೂತನ ವಿಧಾನ ಪರಿಷತ್ ಸದಸ್ಯರು ಈ ಸಂಸ್ಥೆಗೆ 3 ಅವಧಿಗೆ ಸದಸ್ಯರಾಗಿ ಅನುಭವ ಹೊಂದಿದ್ದಾರೆ. ಪೌರಾಯುಕ್ತರೇ ಮತ್ತು ಸದಸ್ಯರಾದ ದರೂರ್ ಬಸವರಾಜ್ ಅವರು ಬಹಳ ಸರಿಯಾದ ವಿಷಯವನ್ನು ಪ್ರಸ್ತಾಪಿಸಿದ್ದಾರೆ. ಈ ವಿಷಯವನ್ನು ಇಂದಿನ ಜಿಲ್ಲಾಧಿಕಾರಿಗಳು ಮತ್ತು ಆಡಳಿತಾಧಿಕಾರಿಗಳು ನಾವು ಭೇಟಿ ಮಾಡಿದ ಸಂದರ್ಭದಲ್ಲಿ ಈಗ ನನ್ನ ವಾರ್ಡ್ ನಂಬರ್ 24 ಶ್ರೀನಿವಾಸ ರೆಡ್ಡಿ ಅಂತ ಕೊಡ್ತಾರೆ. ನನ್ನ ಬಂದು ನನ್ನ ವಾರ್ಡಿಗೆ ಬಂದು 4 ವಾರ್ಡ್ ಸಪ್ಲೈ ಮಾಡಿದರೆ ಅದು ಬಂದು ಕೆಪಾಸಿಟಿ 10 lakhs ಇದೆ. ನನ್ನ ಆ ಥರ ಇದು ಮಾಡಿದರೆ 33 lakhs ಬೇಕು ಪರ್ ಡೇ. ಆಲ್ಟರ್ನೇಟ್ ಆಗಿ ಅವರ 33 lakhs ಕೆಪಾಸಿಟಿ 35,000 ಯಾರ ಬಗ್ಗೆ ವಾಲೆಂಟ್ರಿ ಏನಾಯಿತು, ನಮ್ಮ ಡಿಸಿಷನ್ ಏನಾಯಿತು ಅದೇ ಪ್ರಕಾರ ನಮ್ಮ ಹತ್ರ ಅದ್ರ ಪ್ರಕಾರ ಎಲ್ಲ ಮೇಳ ಕಟ್ ಮಾಡಿ ಅದ್ರ ಒಂದೇ ನಾನು ಆರು ಬಾಗಿ ಎಲ್ಲ 3 ಮನೆಗೆ 3 ಕನೆಕ್ಷನ್ ರೈಸಿಂಗ್ ಲೈನ್ ಬರುತ್ತೆ, ಮೀಟರ್ ಬಾಳೆ ಬರುತ್ತೆ, ಹಳೆ ಕನೆಕ್ಷನ್ ಇತ್ತು ಅದನ್ನು ಬರುತ್ತೆ. ಒಂದೊಂದು ಮನೆಗೆ ಎಲ್ಲ ಪ್ರತಿ ಮನೆ ಒಂದು ಮನೆ ಒಂದು ಹಿಡಿಯೋದು ಅರ್ಧ ತಾಸು ಇರ್ತದೆ. ಒಂದು ಎಲ್ಲ ವಾರ್ಡ್ನಲ್ಲಿ ನೀವು ಚೆಕ್ ಮಾಡ್ರಿ. ನಾವು 10 ಸಲ ಹೇಳ್ತೀವಿ, ಒಂದಂತೂ ಟ್ಯಾಪ್ ಇಲ್ಲ ಅಂದರೆ ವಾರ್ನಿಂಗ್ ಮಾಡಿ ಅವ್ರಿಗೆ ಕನೆಕ್ಷನ್ ಕಟ್ ಮಾಡ್ರಿ ಅಂತೀನಿ. ಅದು ಯಾರು ನಾವು ಈ ಹಂತದಲ್ಲಿ ಕೌನ್ಸಿಲರ್ಸ್ ಎಲ್ಲ ಪ್ರಾಬಬಿಲಿಟಿ ಅವ್ರವ್ರಿಗೆ ಅವರು 3 ಅರ್ಧ ಜನ ಇದ್ರೆ ಇನ್ನೊಂದು ಲೈನ್ ಅರ್ಧ ಜನ ಬೈಪಾಸ್ ಎಲ್ಲ ವಾರ್ಡಿಗೆ ಬೈಪಾಸ್ ಇಲ್ಲ ಅಂತ ಬೈಪಾಸ್ ಕಡೆಯಿಂದನೇ ನಮ್ಗೆ ಬಹಳ ತೊಂದರೆ ಆಗುತ್ತೆ. ನೂತನವಾಗಿ ಎಮ್ಎಲ್ಸಿ ಆಗಿರೋದನ್ನ ವಸಂತ ಸಾಹೇಬರಿಗೂ, ಮಾನ್ಯ ಪೌರಾಯುಕ್ತರಿಗೂ, ಅದೇ ರೀತಿಯಾಗಿ ಮಾಧ್ಯಮಿಕರಿಗೂ, ನಮ್ಮ ನಗರಸಭೆಯ ಹಿರಿಯ ಸದಸ್ಯರಿಗೂ, ನಮ್ಮ ಸಹಪಾಠಿಗಳು, ಸಿಬ್ಬಂದಿಗಳು, ನಗರಸಭೆಯಲ್ಲಿ
ಹಿರಿಯ ನಾನೇ ಸರ್. ನನ್ನ ಹೆಸರು ನಾಗರಾಜ್ ಸರ್. ವಾರ 21 ಸರ್. ನಾನು ಭಾಳ ಖುಷಿ ಆಗುತ್ತೆ ಸರ್. ತಾವು ಈಗಾಗಲೇ ತಮ್ಮ ಕಾಳಜಿಗೆ ನಾನು ಭಾಳ ಖುಷಿ ಆಗುತ್ತೆ. ಹಲವಾರು ಫೀಸ್ಗಳು ಬಂದು ಸರ್, ನಾವಂತೂ ನೋಡಿದೆ ಸರ್. ತಾವು ತಮ್ಮ ಸಾಹಿತ್ಯದಿಂದ ಏನು ನಿನ್ನೆ ಏಕಾಏಕಿ ನಾವು ಬಡವಣದಂತಹ ಬಹಳ ಬಹುಸಂಖ್ಯೆ ಉಳ್ಳಂತಹ ತರ್ಜಮಾಡಿ ಭೇಟಿ ಕೊಟ್ಟದ್ದು ನನಗೆ ಬಹಳ ಸಂತೋಷದ ಸಂಗತಿ. ಯಾಕಂದ್ರೆ ಸರ್, ಇಡೀ ದೇಶದಲ್ಲಿ ಊಟಕ್ಕೆ ಒಳಗೊಂಡ ಜನರಿಗೆ ತಮ್ಮ ಅಧಿಕಾರಿಗಳು ಬಂದಾಗ ಮಾತ್ರ ಅದು ಇನ್ನಿತರ ಮೂಲಭೂತ ಸರ್ಕಾರ ಆಗಿರ್ಬೋದು, ಬೇರೆ ರೀತಿಯಲ್ಲಿ ಅನುಕೂಲ ಆಗುತ್ತಂತ ಮತ್ತೊಮ್ಮೆ ತಮಗೆ ನೆನಪಿರಲಿ. ಈಗ ಸರ್, ನಾವು ಇಲ್ಲಿ ಹಿರಿಯರಿಗೆಲ್ಲ ನೆನಪಿರ್ಬೋದು, ಮುನಿಸ್ವಾಮಿ ಅಂತ ನಗರಸಭೆ ಬೋರ್ಡ್ ಹಾಕಿದ್ರು. ಅವರು ಒಂದು ಪ್ರಯೋಗ ಮಾಡಿದ್ರು ಸರ್. ಅವ್ರು ಏನು ಪ್ರಯೋಗ ಮಾಡಿದ್ರು, ಎಂಟರ್ ರೈತರು ಎಷ್ಟು ಟ್ಯಾಂಕ್ಗಳಿವೆ ಒಂದು ತುಂಬ ನೋಡೋಣ, ಯಾಕೆ ತುಂಬ್ತಾ ಇಲ್ಲ. ಈಗ ನಮ್ಮ ಅಧಿಕಾರಿಗಳು ಹೇಳಿದ್ರು 400 HP IPS ಇಂದ ಪಂಪ್ ಹೌಸ್ನಿಂದ ಸರ್. ಅದೇ ರೀತಿಯಾಗಿ ಇಲ್ಲಿರುವಂಥ ಎಲ್ಲರೂ ಸಾಕ್ಷಿದಾರರೇ. ಮುನಿಸ್ವಾಮಿ ಅವರು ಒಂದು ಪ್ರಯತ್ನದಿಂದ ಸರ್ ಟ್ಯಾಂಕ್ಗಳು ಏಕಾದಿನದಲ್ಲಿ ಸರ್ ಟ್ಯಾಂಕ್ ತುಂಬಿ ತೋರಿಸಿದ್ರು ಸರ್. ಯಾಕಂತ ತಮಗೆಲ್ಲ ಗೊತ್ತಿರ್ಬೋದು, ನಮ್ಮ ಸಿಬ್ಬಂದಿಗಳು ಅವರ ನಿರ್ಲಕ್ಷ್ಯ. ಯಾವ ಟೈಮ್ ಪಂಪ್ ಹೌಸ್ ಚಾಲು ಆಗುತ್ತಾ, ಯಾವ ಟೈಮ್ ಯಾವ ವಾಲ್ ತಿರ್ಸಿದ್ರೆ ಯಾವ ಟ್ಯಾಂಕ್ ನೀರು ಸರಬರಾಜು ಆಗುತ್ತಾ, ಎಲ್ಲಿ ಪೋಲ್ ಆಗುತ್ತಾ ಸರ್ ನಮಗೆ ಯಾರು ಗೊತ್ತಿಲ್ಲ. ಮನೆ ಕಮಿಷನ್ ಸಾಹೇಬ್ ಗೊತ್ತಿಲ್ಲ. ಅದು ಗೊತ್ತಿರೋದಲ್ಲ ಸರ್. ನಮ್ಮ ಅವ್ರಿಗೆ NML ನೀರು ಕೊಡೋದು ಎಷ್ಟು ತಾಸು ಕೊಡ್ಬೇಕಾಗಿತ್ತು, ಅಷ್ಟು ತಾಸು ನೀರು ಕೊಟ್ರೆ ಮಾತ್ರ ನಮ್ಮ ನಗರಕ್ಕೆ ನೀರು ಬರ್ತದೆ. ಇಲ್ಲಿಗೆಲ್ಲ ಆಗಲ್ಲ. 40 ml ಬರ್ತವ, 60 ಇಲ್ಲ ಸುಳ್ಳು ಸರ್. ಅದ್ರ ಬಗ್ಗೆ ಎಲ್ಲ ರೇಟ್ ಮೇಲೆ ಕಟ್ ಮಾಡ್ಬೇಕು. ಹಂಗಾದ್ರೆ ನೀರು ಬರ್ತದೆ, ಇಲ್ಲಿಗೆಲ್ಲ ಆಗಲ್ಲ. ಅದೇ ನಾನು ಫಸ್ಟ್ ಕೇಳಿದೆ ಅವ್ರಿಗೆ, 40 ml ನಮ್ಗೆ 10 ಯಾವ ವಾಟರ್ ಅಲ್ಲ, ಟ್ರೀಟೆಡ್ ವಾಟರ್ ನಾವು ನಮ್ಮ ಪೈಪ್ ಲೈನ್ ಮೂಲಕ ಕೊಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ನಾನು ಇನ್ನೊಂದ್ಸಲ ಚೆಕ್ ಮಾಡಿಸ್ತೀನಿ ಸರ್. ಖುದ್ದಾಗಿ ನೋಡಿದ್ರೆ ನಾನು ಹೋಗಿ ವಿಸಿಟ್ ಮಾಡಿ ಚೆಕ್ ಮಾಡಿ. ಈಗ ನಾವು ಈಗಾಗಲೇ 4 ವರ್ಷ ಆಯ್ತು ಸರ್ ನಮಗೆ. ಈ 4 ವರ್ಷದಲ್ಲಿ ಆಲ್ಮೋಸ್ಟ್ ಅಷ್ಟಕ್ಕಂತ ಆಡಳಿತಾಧಿಕಾರಿನೇ ಇದ್ದಾಗೂ ಕೂಡ ಅದನ್ನ ಬಳಕೆ ಮಾಡಬೇಕು ಅನ್ನುವಂಥ ವಿಧಾನದಲ್ಲಿ ಏನಿದೆ, ಆ ವಿಧಾನ ತಪ್ಪಿದೆ ಸರ್. ಆ ವಿಧಾನ ಸರಿಪಡಿಸಿದ್ರೆ ನಾವು ನೀರನ್ನು ಸರಿಪಡಿಸಲಿಕ್ಕೆ ಸಾಧ್ಯ ಆಗುತ್ತೆ. ಈಗ ಅವ್ರು ಹೇಳಿದಂತೆ ಆ 600 ಈ 800 ಇವೆಲ್ಲ ಕೂಡ ಅವೆಲ್ಲ ಟೆಕ್ನಿಕಲಿ ಫೀಸಿಬಿಲಿಟಿ ಇಲ್ಲ ಸರ್. ಅಭಿಪ್ರಾಯನ ಸರಸಕ್ಕಾಗಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಕೇವಲ ಜಾಯಿಂಟ್ ಮೀಟಿಂಗ್ ಮಾಡಿ ಇದಕ್ಕೆ ಪರಿಹಾರ ನಮ್ಮ ಕಾರ್ಯಕರ್ತರು ಆಫೀಸ್ ಕೂತ ಹೋಗಿ ಮುಂದೆ ಕುಂತು ಕಷ್ಟ ಬರ್ಬೇಕು. ಚೌಕ್ಗಳು ಯಾವ ಫಸ್ಟ್ ಹೋಗ್ತಾರೆ, ಯಾವ ಹೇಳ್ರಿ ಕರೆಕ್ಟ್ ಆಗಿ. ಯಾರು ಮತ್ತೆ ಯಾರು ಫೋನ್ ಮಾಡಿದ್ರೆ ನಾನು ಕೆಲಸ ಬಿಟ್ಟಿದ್ದೀನಿ ಅಂತ ಬೇಜವಾಬ್ದಾರಿಯಿಂದ ಹೇಳ್ತೀರಾ? ಆಯ್ತ್ರಿ, ನೀವು ಕಮಿಷನರ್ ಗಮನ ತಂದಿದ್ದೀರಾ? ಅವ್ರಿಗೆ ಕಂಡ್ರೆ ಆಗಿತ್ತು ಸರ್. ಇದೇ ಸಮಸ್ಯೆ ಅಲ್ಲಿ ಕಾಂಟ್ರಾಕ್ಟರ್ ಮೆಟೀರಿಯಲ್ ಕೊಡಿಸ್ತಾ ಇರುವಂತ ಅವ್ರು ಸರ್. ಆ ಕಾಂಟ್ರಾಕ್ಟರ್ ಲೇಬರ್ ವರ್ಕ್ ಮಾಡ್ತಾ ಇರುವಂತ ಲೇಬರ್ ವರ್ಕ್ ಮಾಡ್ತಾ ಇಲ್ಲ ಅಂತ ಇದು ಸಮಸ್ಯೆ 3 ವರ್ಷದಿಂದಲೂ ಇದಾಗಿದೆ. ನಾವು ಟರ್ಮಿನೇಟ್ ಮಾಡಿ ಕಳಿಸಿ ಅವ್ರಿಗೆ ಮತ್ತೆ ರೀಟರ್ನ್ ಮಾಡಿದ್ದೀವಿ ಸರ್. 3 ವರ್ಷದಲ್ಲೂ ಯಾರು ಭಾಗವಹಿಸಿಲ್ಲ ಸರ್. ಭಾಗವಹಿಸ್ತಾ ಇದ್ದಾಗ ಮತ್ತೆ ಫೈನಲ್ ಆಗಿ ಅವ್ರಿಗೆ ಕಾಂಟ್ರಾಕ್ಟರ್ ಅಂದ್ರೆ ವರ್ಕ್ ಆರ್ಡರ್ ಕೊಟ್ಟು ಲಾಸ್ಟ್ ಟೈಮ್ ಮೀಟಿಂಗ್ ಆದಾಗ ಅದು ಅಟ್ಲೀಸ್ಟ್ ನಮಗೆ ಮೇಂಟೆನೆನ್ಸ್ಗೆ ಆದ್ರೂ ಕೊಡ್ರಿ ಅಂದ್ರೆ ಕೊಟ್ಟಿರೋದು. ಅಲ್ಲೇನಾಗಿದೆ ಸರ್, ಅವ್ರು ಕಾಂಟ್ರಾಕ್ಟರ್ಗೆ ಇವರು ಲೇಬರ್ಸ್ ಏನ್ ಹೇಳ್ತಾರೆ ಸರ್, ಅವ್ರು ಮೆಟೀರಿಯಲ್ ಸಪ್ಲೈ ಮಾಡೋದು ಅಂತ ಅವ್ರು ಹೇಳ್ತಾರೆ ಸರ್. ಇವರು ಕಾಂಟ್ರಾಕ್ಟ್ರು ಅವರು ಕೆಲಸಕ್ಕೆ ಬರೋದಲ್ಲ 50% ಅಂತ ಅವ್ರು ಹೇಳ್ತಾರೆ. ನಾವು ನೋಟಿಸ್ ಇಶ್ಯೂ ಮಾಡಿದ್ದೀವಿ ಸರ್ ಕಾಂಟ್ರಾಕ್ಟರ್ಗೆ. ನೋಟಿಸ್ ಇಶ್ಯೂ ಮಾಡಿದ್ದಕ್ಕಾಗಿ ಅವ್ರಿಗೆ ಇನ್ನೊಂದ್ಸಲ ನೋಟಿಸ್ ಇಶ್ಯೂ ಮಾಡಿ ಅವ್ರನ್ನ ಟರ್ಮಿನೇಟ್ ಮಾಡಿ ಮತ್ತೆ ಹೊಸ ಟೆಂಡರ್ ಕರಿಬೇಕು ಸರ್. ಈಗ ಪದೇ ಅದೇ ಕಾಂಟ್ರಾಕ್ಟರ್ನೇ ಭಾಗವಹಿಸ್ತಾ ಇರೋದ್ರಿಂದ ಸರ್ ನಮಗೆ ಇದು ಸ್ವಲ್ಪ ಜಾಸ್ತಿ ನೋಡಿ. AWE ಅವರು ಈಗ ನಾನು ಒಂದು ಹೊಸ AWE ನಿಮ್ಗೆ ಇಷ್ಟ ಅದೇ 3-4 ಡಿವೈಡ್ ಮಾಡಿ ನೀವು ಹಾಕಿ, ಇಲ್ಲ ಅದು ವರ್ಕೌಟ್ ಆಗ್ತಾ ಇಲ್ಲ, ಅದಕ್ಕೂ ಯಾರು ಬರ್ಲಿಲ್ಲ ಅಂದ್ರೆ ಮೆಟೀರಿಯಲ್ ಮತ್ತೆ ಮ್ಯಾನ್ ಪವರ್ 2 ಸಪರೇಟ್ ಮಾಡಿ. ಮೆಟೀರಿಯಲ್ ನಮ್ಮ ಕಾರ್ಪೊರೇಷನ್ ಇಂದ CMC ಇಂದ ಕೊಡೋಣ, ಮ್ಯಾನ್ ಪವರ್ ಅಷ್ಟೇ ಅವ್ನು ಕೊಡ್ಲಿ. ಹಂಗೂ ಮಾಡ್ಬೋದು ತಾನೆ. ಬಟ್ ಅದು ಕರೆಕ್ಟ್ ಆಗಿ ಮಾಡ್ಬೇಕು. ಇವ್ರಿಗೆ ಯಾರು ಸರಿಯಾಗಿ ಬುದ್ಧಿ ಇಲ್ಲ ಅನ್ಸುತ್ತೆ. ಅದು ನೀವೇ ಕರೆಕ್ಟ್ ಆಗಿ ಸ್ಟಡಿ ಮಾಡಿ ಆ ಟೆಂಡರ್ ಡಾಕ್ಯುಮೆಂಟ್. ನೆಕ್ಸ್ಟ್ ಒಂದು ಶಾರ್ಟ್ ಟರ್ಮ್ ಟೆಂಡರ್ ಆಗ್ಬೇಕು 7 days ಅಲ್ಲಿ. ಸರಿ ಆಕ್ಚುಲಿ ಸರ್ ಟೆಂಡರ್ ಅನುಕೂಲ ಆಗುತ್ತೆ ಸರ್. ಇಲ್ಲ, ಈಗ ತುಂಬಾ ಜನ ಏನ್ ಪ್ರಾಬ್ಲಮ್ ಅಂತ ಇದ್ದಾರೆ, ಮೆಟೀರಿಯಲ್ ಕೊಡ್ತಾ ಇಲ್ಲ, ಮ್ಯಾನ್ ಪವರ್ ಕೊಡ್ತಾ ಇಲ್ಲ ಅಂತ. ಈಗ ಟೆಂಡರ್ ಕರೆದು ಓನ್ಲಿ
ಮೆಟೀರಿಯಲ್ ಅಥವಾ ಮ್ಯಾನ್ ಪವರ್ ಇತ್ತು ಅಲ್ಲ ಸರ್, ನಾನು ಕೇಳಿದ್ರು ಕಾಂಟ್ರಾಕ್ಟರ್ ಮ್ಯಾನ್ ಪವರ್ ಕೊಡ್ತಾರ ಅಥವಾ ಇಲ್ವೋ? ಚೆನ್ನಾಗಾಗುತ್ತಾ ಅಂತ ನೋಡ್ಕೊಂಡು ಇಮಿಡಿಯೇಟ್ ಆಗಿ ನಾವು ಕಳಿತೀವಿ. ಒಂದು ಮಾಹಿತಿ ಸರ್, ಅದು ಆದಷ್ಟು ಶೀಘ್ರದಲ್ಲಿ ಸರ್ ವಾರ್ಡ್ ವೈಸ್ 200 ಲೈನ್ ಬರ್ತಾವೆ. ಸದಸ್ಯರಾಗಿ ರೈತರು ನಗರಸಭೆಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಆಡಳಿತ ಸಚಿವರಿಗೆ ನಮ್ಮ ಚುನಾಯಿತ ಸದಸ್ಯರಿಂದ ಸನ್ಮಾನ. ಎಲ್ಲ ಚುನಾಯಿತ ಸದಸ್ಯರು ಮತ್ತು ಮತ್ತೊಮ್ಮೆ ಶ್ರೀ ವಸಂತಕುಮಾರ್ ಸರ್ ಅವರಿಗೆ ನೂತನವಾಗಿ ವಿಧಾನ ಪರಿಷತ್ ಸದಸ್ಯರ ಆಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಎಲ್ಲ ಸದಸ್ಯರು ಸರ್ ಅವರಿಗೆ ಸನ್ಮಾನ ಸ್ವೀಕಾರ ಮಾಡಬಹುದು. ಎಲ್ಲ ಗೌರವದಿಂದ एम्पायर और हमराज की क्या खास बात है मासूम भाई? यहाँ की सिलाई और कपड़ा ब्रांडेड ब्रांडेड ब्रांडेड